ವಿಡಿಯೋ ನಂಬರ್ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ನಿಮ್ಗೆ ಗಣಿತ ತಿಳಿತಾವ. ಚಂದಂಗ ನೀವು ಅದನ್ನ ಮಾಡ್ರಿ, ನಿಮ್ಮ ಪ್ರಯತ್ನ ಮೊದಲು ಮಾಡ್ರಿ. ಮ್ಯೂಟ್ ಮಾಡ್ಲಾರ್ದ ಗಣಿತ ವಿಡಿಯೋನೇ ಬಿಡ್ಬೇಡ್ರಿ. ನಾ ಹೇಳಿ ಹೋಗಿದ್ದು ನೋಡ್ರಿ, ಮ್ಯೂಟ್ ಮಾಡ್ರಿ, ಬಿಡಿಸೋದು ಅದನ್ನ ತೆಗೀರಿ. ಹಾಂ, ವಿಡಿಯೋ ಆನ್ ಮಾಡಿ. ಇಲ್ಲೇ ನಾನು ಹೇಳುವಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇವಕ್ಕೆ ದಶಮಾಂಶ ಭಿನ್ನ ರಾಶಿ ಅಂತಾರೆ. ಇವುಗಳನ್ನು ಭಿನ್ನ ರಾಶಿಯಾಗಿ ಇಡಬೇಕಾದ್ರೆ ಕನಿಷ್ಠ ರೂಪಕ್ಕೆ ತರಬೇಕು. ಯಾಕಂದ್ರೆ ಕನಿಷ್ಠ ರೂಪಕ್ಕೆ ತಂದೇ ಇಡಬೇಕು ಇದನ್ನು. ಅದಕ್ಕೆ ಏನು ಹೇಳ್ತಾನಂದ್ರೆ, ಈ ಕೆಳಗಿನ ದಶಮಾಂಶಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸಿ ಕನಿಷ್ಠ ರೂಪ ಕೊಡ್ರಿ. ಕನ್ವರ್ಟ್ ಈಚ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ಸ್ ಇಂಟು ಎ ಫ್ರ್ಯಾಕ್ಷನ್ಸ್ ಇನ್ ದ ಲೋಯೆಸ್ಟ್ ಟರ್ಮ್. ಲೋಯೆಸ್ಟ್ ಅಂದ್ರೆ ಏನು? ಕನಿಷ್ಠ ರೂಪಕ್ಕೆ ತರ್ರಿ. ಹಾಗೆ ಪಟ್ನ ಇಟ್ಬಿಟ್ರೆ ಅಲ್ಲ, ಅದಕ್ಕೇನೋ ಲೋಯೆಸ್ಟ್ ಫಾರ್ಮ್ ಅಂತಾರೆ. ಅಂದ್ರೆ ಕನಿಷ್ಠ ರೂಪಕ್ಕೆ ತರಬೇಕು. ಇಂಗ್ಲೀಷ್ ಮೀಡಿಯಮನ್ನು ಚಾಲು ಆಗ್ಯದ. ಆಮೇಲೆ ಈಗ ನೀವು ಬೇಸಿಕ್ ಇದು ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ಬೋತ್ ಇಬ್ಬರೂ ಕಲಿಬೋದು. ನಾ ಹೆಚ್ಚಾನೆಚ್ಚು ಈಗ ಮುಂದಿನ ವಿಡಿಯೋಗಳೇನವ ಇಂಗ್ಲೀಷ್ ಮೀಡಿಯಮ್ದೊಳಗೆ ನಿಮಗೆಲ್ಲ ಬರೋಂಥ ಗಣಿತಗಳನ್ನು, ಈ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಏನದಲ್ಲ ಅದು ಇಂಗ್ಲೀಷ್ ಮೀಡಿಯಮ್ ಪ್ಲಸ್ ಕೂಡಿಸ್ತನದ್ರ. ನೀವು ಇದನ್ನು ಉಪಯೋಗ ಮಾಡಿ. ಇದು ಬಂತಂದ್ರೆ ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ದಾಗ ಭಾಳ ಈಸಿ ಬರ್ತದೆ. ಈಗ ನಾವು ನಾ ತೋರಿಸ್ನ ಲೋಯೆಸ್ಟ್ ಫಾರ್ಮ್ ಅಂದ್ರೆ ಏನು ಅಂದರೆ, ಕನ್ವರ್ಟ್ ಈಚ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ ಇಂಟು ಎ ಫ್ರ್ಯಾಕ್ಷನ್ ಇನ್ ದ ಲೋಯೆಸ್ಟ್ ಟರ್ಮ್ ಅಂದ್ರೆ, ಈ ದಶಮಾಂಶ ಭಿನ್ನ ರಾಶಿಯನ್ನು ಭಿನ್ನ ರಾಶಿಯಾಗಿಟ್ಟು ಮತ್ತೆ ಕನಿಷ್ಠ ರೂಪಕ್ಕೆ ತರಬೇಕಂದ್ರೆ ಕಡ್ತಾ ಹೊಡೆದು ಇಡಬೇಕು. ಲೋಯೆಸ್ಟ್ ಫಾರ್ಮ್ನ ನಾ ಇಲ್ಲಿ ಇಡ್ತೇನೆ. ಇದನ್ನು ನಾನು ದಶಮಾಂಶದಾಗ ಇಡಬೇಕಾದ್ರೆ ಹೆಂಗೆ ಇಡ್ತೀನಿ ಮೊದಲು. ಯಾಕಂದ್ರೆ ನನಗೆ ಇಲ್ಲಿ ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ ನನಗೆ ಜಾಗ ಬೇಕು. ಇಲ್ಲಿ 25 ಇಟ್ಟನು, ತಳಗೆ ನೀವು 100 ಇಟ್ರಿ ಅಂದ್ರೆ ಇದು ಭಿನ್ನ ರಾಶಿ ಆಯ್ತು. ಒಂದು ಸ್ವಲ್ಪ ತಳಗಿಟ್ಟು ಇಷ್ಟು ನೀವು ಇಟ್ಬಿಟ್ರೆ ಉತ್ತರ ರಾಂಗ್ ಅದ. ಯಾಕಂದ್ರೆ ಕನಿಷ್ಠ ರೂಪಕ್ಕೆ ತನ್ನೀರಿ ಅಂತಂದ್ರೆ ಅಂಶ ಛೇದ ಒಂದಕ್ಕೊಂದು ಯಾವ ಅಂಕಿದಿಂದನೂ ಭಾಗ ಹೋಗಿರಬಾರ್ದು. ಅದು ಅನುಪಾತದ ರೂಪ ಅಂತಾರೆ. ಅದಕ್ಕೆ ಅನುಪಾತದ ರೂಪ ಅಂದ್ರೆ ಏನು? ಮಗ್ಗಲ್ಕಿಂದು ಬಲ್ಕಿಂದು ಎಡ್ಕಿಂದು ಒಟ್ಟ ಭಾಗ ಹೋಗೋದೇ ಇಲ್ಲ. ಅದು ಅಣತಂಬ್ರಿ ಇದ್ದಂಗೆ ಅದಕ್ಕೆ ಅದು ಸೇರೋದಿಲ್ಲ, ಅದಕ್ಕೆ ಅದು ಸೇರೋದಿಲ್ಲ. ಅದಕ್ಕೆ ಹೇಳೋದು ನಾನು ನಿಮಗೆ. ಅನುಪಾತದಾಗಿನ ಲೆಕ್ಕಗಳು ಏನು ಅಂದ್ರೆ, ಅನುಪಾತ ಅಂದ್ರೆ ಒಂದಕ್ಕೊಂದು ಕನಿಷ್ಠ ರೂಪಕ್ಕೆ ಬರೋದಿಲ್ಲ. ಅದು ಅವಾಗ ಅದಕ್ಕೆ ಅನುಪಾತ ಅಂತಾರೆ. ಅದಕ್ಕೆ ಈಗ ನೋಡ್ರಿ ನಾ ತಿಳಿಸಿ ಹೇಳ್ತಾನೆ. ಈಗ ನೋಡಿ 25 100 ಈಗ ನೀವು ಇದನ್ನು ಹಿಂಗೆ ಇಟ್ಬಿಟ್ರಿ ಅಂದ್ರೆ ರಾಂಗ್. ಈಗ ಅದೇ ನೀವು ಇಲ್ಲಿ ಇಟ್ಕೊಂಡು ಕೇಸಂದು 25 ಒಂದಲೇ 25 4 ನೋಡ್ರಿ. ಈಗ ಇವರು ಸಹೋದರರಾದ ಇವ್ರಿಗೆ ಹೊಡೆತ ಕಡ್ತಾ ಹೊಡೆಯಂಗಿಲ್ಲ, ಇವ್ರಿಗೆ ಹೊಡೆಯಂಗಿಲ್ಲ. ಈಗ ನೀವು ಉತ್ತರ ಇಟ್ರಿ ಅಂದ್ರೆ ಇದು ಕರೆಕ್ಟ್. 1 4 ನೀವೇನು ಮಾಡಿದಂಗಾಯ್ತು, ಡೆಸಿಮಲ್ ಅನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡಿ ಕನಿಷ್ಠ ರೂಪಕ್ಕೆ ತಂದಂಗಾಯ್ತು. ಈಗ ಮುಂದಿನ ಲೆಕ್ಕಗಳನ್ನು ಮಾಡಿರಿ ನೋಡೋಣ. ಮಾಡಿ ನೀವೆಲ್ಲ ಗಣಿತಗಳನ್ನು ಮಾಡಿ ತೋರಿಸ್ಬೇಕು. ಈಗ ನಾವೊಂದು ತೋರಿಸಿನಿ, ಮ್ಯೂಟ್ ಮಾಡಿರಿ. ಬಿಡಿಸೋದಾಯ್ತಾರೆ ವಿಡಿಯೋ ಆನ್ ಮಾಡಿ. ಈಗ ಎಲ್ಲರೂ ಮತ್ತೆ ಬೋರ್ಡ್ ಕಡೆ ನೋಡಿ, ನೀವು ಮ್ಯೂಟ್ ಮಾಡಬೇಕು. ಗಣಿತ ಬಿಡಿಸೋದಾಗೋ ತನಕ ಮ್ಯೂಟ್ ತೆಗಿಬೇಡಿ. ಯಾಕಂದ್ರೆ ಗಣಿತ ಆಪ್ರೇಟ್ ಮಾಡೋದು, ಇದು ವಿಡಿಯೋ ಆಪ್ರೇಟ್ ಮಾಡೋದನ್ನು ಭಾಷಣ ಅನ್ನೋದು. ನೀವು ಸುಮ್ಮನೆ ಬಿಟ್ಬಿಟ್ರೆ ಬಡ ಬಡ ಬಂದು ಗಣಿತ ತಿಳಿಸಿ ಹೋಗ್ಬಿಡ್ತಾರೆ ಜೋಶಿ ಸರ್. ಈಗ ಅದನ್ನು ನಾವು ಹೆಂಗೆ ಹಚ್ಕೋಬೇಕು ನೋಡಿ. 625 ತೆಳಗೆ ಎಷ್ಟು ಇಡಬೇಕು? ಬಿಂದುದ ಮುಂದೆ ಎಷ್ಟು ಅಂಕೆವ? 3 ಅಂಕೆವ ಅಂದ್ರೆ 1ರ ಮುಂದೆ 3 0 ಕೊಡಬೇಕು. ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. ಈಗ 25 2 50, 25 5 125, 25 4 100 ನೋಡ್ರಿ. 5 5 5 8 ಬಂದ್ರೆ ನೋಡ್ರಿ. ಇವ್ರು ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ. 5 8 ಅಂಶ. ಇದ್ರ ಉತ್ತರ ಎಷ್ಟು? 5 8 ಅಂಶ. ಆನ್ಸರ್ದಾಗ ಏನು ಮಾಡ್ರಿ? ಆನ್ಸರ್ ಇನ್ನೊಂದ್ಸಲ ಹಚ್ಕೋರಿ, 1 8 ಅಂಶ. ಈಗ 5 8 ಅಂಶ ಬರೋಬ್ಬರಿ ಏನಿದೆ ಉತ್ತರ? 5 8 ಅಂಶ. ಈಗ ಇದು ಕರೆಕ್ಟ್, ಭಿನ್ನ ರಾಶಿ ಇದು ಕರೆಕ್ಟ್. ಇದು ನಾವು ಉತ್ತರ ಇಟ್ಟನ, ಎದ್ರದ್ದು ಹಿಂಗೆ ಕಡ್ತಾ ಹೊಡೆದು ಬಂದದ್ದು ಇಟ್ಟನ, ಇದು ಉತ್ತರ. ತಿಳಿತಲ್ಲ ನಿಮಗೆ? ಈಗ ನೋಡಿ 0.8 ನೋಡಿ. 0.8 ಇಲ್ಲಿ ಇಡ್ರಿ. ತಳಗಿದು ಬಿಂದುದ ಮುಂದೆ ಒಂದೇ ಅಂಕೆ ಅಂದ್ರೆ ಒಂದು 10 ಕೊಡ್ರಿ. ಈಗ ಏನು ಮಾಡ್ಬೇಕು? 2 4
2 5 ಬರೋಬ್ಬರಿ 4 5 ಅಂಶ. ಇದು ಉತ್ತರದಾಗ ಹಚ್ಚಿಬಿಡ್ರಿ. ಉತ್ತರ ಎಷ್ಟು ಬಂತದ್ರದ 4 5 ಅಂಶ. ಮೊದಲ ಇಂಥ ಗಣಿತಗಳು ಬರ್ಬೇಕು. ಸರಳ ಬಡಿಲಾಕ, ಸೂತ್ರ ತಿಲಕ ಇವೆಲ್ಲ ಮೆಂಟಲ್ ಎಬಿಲಿಟಿದಾಗ ಬರ್ತಿರ್ತಾವೆ. ಏನು ಹೇಳ್ತಾನೆ, ಇದನ್ನು ಭಿನ್ನ ರಾಶಿ ರೂಪಕ್ಕೆ ಕನಿಷ್ಠ ರೂಪದಲ್ಲಿ ಬರೆದಾಗ 0.375 ಭಿನ್ನ ರಾಶಿಗೆ ಪರಿವರ್ತಿಸಿ ಕನಿಷ್ಠ ರೂಪಕ್ಕೆ ತಂದಾಗ, ನವೋದಯದಾಗ ತಂದಾಗ, ಆದಾಗ, ಬಂದಾಗ 4 ಉತ್ತರ ಇರ್ತಾವೆ. ಏನು ಹೇಳ್ತಾನೆ, 0.375 ಕನಿಷ್ಠ ರೂಪಕ್ಕೆ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ, ನೋಡಿ ಭಿನ್ನ ರಾಶಿಗೆ ಪರಿವರ್ತಿಸಿ ಕನಿಷ್ಠ ರೂಪಕ್ಕೆ ತಂದಾಗ ಅವ ಹೇಳಿರಂಗಿಲ್ಲ, ಕನಿಷ್ಠ ರೂಪದಾಗ ತಂದಿಟ್ಟಿರ್ತಾನೆ ಉತ್ತರ. ಹಚ್ಚ್ರೀಗ 375 ಹಚ್ಚಿದ್ರಿ. ಇಲ್ಲಿ ನೋಡಿ ಬಿಂದುದ ಮುಂದೆ 3 ಅಂಕೆ, ಒಂದರ ಮುಂದೆ 3 0 ಕೊಡ್ರಿ. ನೋಡ್ರಿ ಎಷ್ಟರಲ್ಲಿ ಹೋಗ್ತದ, 5 5 7 35, 2 ಉಳಿತು, 5 5 ನೋಡ್ರಿ 5 2 100 5 ಈಗ 25 3 75, 25 8 200 ಬರೋಬ್ಬರಿ 3 8 ಅಂಶ. ಇದರ ಉತ್ತರ 3 8 ಅಂಶ. ನೋಡಿ ಹಿಂಗೆ ತಿಳ್ಕೊಬೇಕು. ಇದು ನೋಡ್ರಿ 31 25, 31 25 ಎಷ್ಟು ಇಡ್ಬೇಕು, ಬಿಂದುದ ಮುಂದೆ 1 2 3 4 0 ಇಡ್ರಿ. ನೋಡ್ರಿ ಇದು ಡೈರೆಕ್ಟ್ 25 ಭಾಗ ಹೋಗ್ತದ ಅಂತ ತಿಳ್ಕೊಂಡು ಬಿಡ್ರಿ. ಯಾಕಂದ್ರೆ 25 1 25 ಎಷ್ಟು ಉಳಿತು, 6 ಉಳಿತು. 25 2 50, 12 ಉಳಿತು. 25 5 125 ಹಿಂಗೆ ಬಾಯಿಲೇನೆ ಕಟ್ತಾ ಹೊಡಿಬೇಕು. 25 1 25 6 ಉಳಿತು. 25 2 50, 12 ಉಳಿತು. ಇದರ ಮುಂದೆ 5 ತೊಗೊಂಡ್ರೆ 125 ಇರುತ್ತೆ. ಇದನ್ನ 25 ಬಾಕ್ಸ್ಯಾರ ಅಂದ್ರೆ ಇದನ್ನು 25 ಬಾಕ್ಸ್ಯಾರ. 25 4 100, ಮುಂದೆ 2 0. ಈಗ 25 5 125, 25 1 25, 25 6 150. ನೋಡ್ರಿ 25 1 25, 40 25 ಕಳೀರಿ, ಅದನ್ನು ತೋರಿಸ್ತೀನಿ ನಿಮಗೆ. ಎಷ್ಟು ಉಳಿತು, 5 ಉಳಿತು. 25 1 25, 10 5 ಆದ್ರೆ 5 ಕೆಲ ಬಂತು 1. ಅದೇ 25 1 25 ಕೆಲ ಅಂತ 15 ಉಳಿತು. ಈ ಪೂಜೆ ತಗೋರಿ. 25 6 150. 5ಕ್ಕೆ 16ಕ್ಕೆ ಭಾಗ ಹೋಗೋದಿಲ್ಲ, ಉತ್ತರ ಫೈನಲ್ ಆಗ್ತದೆ. 5 16 ಅಂಶ ಇದ್ರ ಆನ್ಸರ್ 5 16 ಅಂಶ ಅಂತ ಬರ್ಬೇಡಿ. ಇದು ಕಚ್ಚಾದ ತೆಗಿತದ. ಇಂಥ ಗಣಿತಗಳನ್ನು ನೀವು ಕಲ್ತೀರಿ ಅಂದ್ರೆ ನಿಮ್ಮ ನವೋದಯದಾಗ ಏನು ಬೇಕಾದ್ರೆ ಕೇಳವಲ್ಯಾಕ. ಇದು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಟೆಲಿಗ್ರಾಮ್ ಅಂದ್ರೆ ಡಿಕ್ಷನರಿ ಇದ್ದಾಗ ನವೋದಯಕ್ಕೆ ಸೈನ್ಸ್ ಸ್ಕೂಲ್ ಡಿಕ್ಷನರಿ ಎಲ್ಲ ಗಣಿತಗಳು ಬರ್ತಾವೆ. ಎಲ್ಲ ಗಣಿತಗಳು ಬರ್ತಾವೆ. ಮತ್ತು ನಿಮಗೆ ಪ್ರತಿಯೊಂದು ಪ್ರಶ್ನೆ ಯಾವ್ದು ಅನ್ನೋದು ನೀವು ಸೀರಿಯಲ್ ನಂಬರ್ ತೆಗೆದುಕೊಳ್ಳಿ, ಅದರಾಗ ಹೆಸರು ಬರ್ತವೆ. ದಶಮಾಂಶ ಭಿನ್ನ ರಾಶಿಗೆ ಪರಿವರ್ತಿಸಿರಿ, ಅದು ಹೆಡ್ಲೈನ್ ಇರ್ತದೆ. ಅದು ಕ್ಲಿಕ್ ಮಾಡಿಬಿಟ್ರೆ ಅಂದ್ರೆ ಬಂತೆ ಜೋಶಿ ಸರ್ ವಿಡಿಯೋ. ಮೊದಲು ಇದನ್ನ ತಗೊಂಡು ನೋಡ್ರಿ, ಗೊತ್ತಾಗ್ತದೆ. ಆದ್ರೆ ಪವರ್ಫುಲ್ ಬೇಕು ಇಂಟರ್ನೆಟ್. ಇದು ಅಲ್ಗರ್ಜಲ್ಲ. 2000 ಸ್ಕೂಲ್ ನಡೀತಾವೆ ಈ ಟೆಲಿಗ್ರಾಮ್ದಾಗ. 2000 ಸ್ಕೂಲ್ ಹೆಚ್ಚೇ ನಡೀತಾವೆ. ನೋಡ್ರಿ ಇದನ್ನ ಹೆಂಗೆ ಹಚ್ಕೋಬೇಕು. 875, ಯಾಕಂದ್ರೆ ಕನಿಷ್ಠ ರೂಪಕ್ಕೆ ತರಬೇಕಲ್ಲ ನಾವು, ಜಾಗ ಹೆಚ್ಚಿಗೆ ತಗೋಬೇಕು. 1 2 3 ಸ್ಥಾನ ನೋಡಿ, 1 2 3 ಸ್ಥಾನ ನೋಡಿ. 25 3 75, ಕೊನೆ ಅಂಕೆಗಳು 25 ಭಾಗ ಹೋಗ್ತದೆ ನೋಡ್ರಿ. 25 ಗ್ಯಾರಂಟಿ ಹೋಗ್ತದೆ. 25 3 75, 87 75 ಕಳಿಯರಿ ನೋಡಿ. 1 ಉಳಿ, ಇದನ್ನ 5 ತಗೋ. 25 5 125, 25 40, 5 7 35, 5 8 40.
ಬರೋಬ್ಬರಿ 7-8 ಅಂಶ. ಇದ್ರ ಉತ್ತರ ಎಷ್ಟು? 7-8 ಅಂಶ. ಮುಂದಿನ ಅನುಕ್ರಮ ನಂಬರ್ ನಾ ಹಾಕ್ತನು, ನೀವು ಸ್ವಂತ ಬಿಡಿಸ್ಬೇಕು. ನೋಡಿ, ಇಂಥ ಲೆಕ್ಕಗಳು ಬಿಟ್ಟರೆ ಮತ್ತೊಂದು ಏನು ನವೋದಯದಾಗ ಏನು ಬೀಳೋದಿಲ್ಲ. ಇದನ್ನ ನೆನ್ಪಿಟ್ಟುಕೋರಿ ನೀವು. ಇಂಥ ಲೆಕ್ಕಗಳು ಕಲ್ತಾಗ ನಿಮ್ಮ ನಾಳೆಲ್ಲ ಎಕ್ಸಾಮ್ ಗೀಟಿಗೆಲ್ಲ ಇವೇ ಕೇಳಿಕತ್ತ ನೀವು. ನೋಡಿ, ಸಣ್ಣಗೆ ನೋಡಿಕೊಂಡು ನಾ ಹೆಂಗೆ ತಿಳಿಸಿ ನೋಡ್ಕೊಂಡ್ರೆ, ತಪ್ಪಿದ್ರೆ ತಿದ್ಕೋರಿ. ಅಂಕಿ ಬರೆಯಲ್ಲಿ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಮುಂದಿನ ಅನುಕ್ರಮ ನಂಬರ್ ನೀವೇ ಬಿಡಿಸ್ಬೇಕು.